ಎಲ್ಲರಿಗೂ ಇಕ್ರಾ ನ್ಯೂಸ್ 24/7 ಚಾನಲ್ಗೆ ಸುಸ್ವಾಗತ. ಕುತೂಹಲ ಕೆರಳಿಸಿದ್ದ ಬಾಗಲಕೋಟ್ ಜಿಲ್ಲಾ ಎಸ್ಡಿಪಿಐ ನೂತನ ಸಾರಥ್ಯಕ್ಕೆ ತೆರೆ. ನೂತನ ಜಿಲ್ಲಾಧ್ಯಕ್ಷರಾಗಿ ಸಲೀಂ ಔಟಿ ಆಯ್ಕೆ. 10 ಜನವರಿ 2025 ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ಜಿಲ್ಲಾ ಪ್ರತಿನಿಧಿ ಸಭೆ ಮುಧೋಳದ ಅಂಜುಮನ್ ಶಾದಿ ಮಹಲ್ನಲ್ಲಿ ನಡೆಯಿತು. ಜಿಲ್ಲಾ ಕಾರ್ಯದರ್ಶಿಯಾದ ಫಾರೂಕ್ ನದಾಫ್ ಪಕ್ಷದ ಧ್ವಜಾರೋಹಣವನ್ನು ನೆರವೇರಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅಬ್ದುಲ್ ಖಾದರ್ ಜಮಾದಾರ್ ಸ್ವಾಗತಿಸಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಇಬ್ರಾಹಿಂ ಮಜೀದ್ ತುಂಬೆ ಅವರು ಉದ್ಘಾಟನಾ ಭಾಷಣದಲ್ಲಿ ಜಿಲ್ಲೆಯಲ್ಲಿ ಪಕ್ಷವನ್ನು ಸದೃಢವಾಗಿಸಲು ಸನ್ನದ್ಧರಾಗಬೇಕು ಹಾಗೂ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ರಾಜ್ಯಕ್ಕೆ ಆಗ್ರಹಿಸಿದರು. ಚುನಾವಣಾ ಅಧಿಕಾರಿಯಾಗಿ ಆಗಮಿಸಿದ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು ಅವರು ಆಂತರಿಕ ಚುನಾವಣೆ ನಡೆಸುವ ಮುಖಾಂತರ ಜಿಲ್ಲೆಗೆ ನೂತನ ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡಿದರು. ಬಾಗಲಕೋಟೆ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಸಲೀಂ ಔಟಿ, ಉಪಾಧ್ಯಕ್ಷರಾಗಿ ಅಬ್ದುಲ್ ಖಾದರ್ ಜಮಾದಾರ್ ಹಾಗೂ ಆಬಿದ್ ಮೋಮಿನ್, ಪ್ರಧಾನ ಕಾರ್ಯದರ್ಶಿಯಾಗಿ ಮುಬಾರಕ್ ಅಲ್ಲಾ ಖಾನ್ ಮತ್ತು ಸದ್ದಾಂ ರಾಂಪುರ್, ಕಾರ್ಯದರ್ಶಿಯಾಗಿ ಮೊಹಮ್ಮದ್ ರಫೀಕ್, ನದಾಫ್ ಮತೀನ್ ಹಾಗೂ ಉಮರ್ ಫಾರೂಕ್ ಕಾಲೆಖಾನ್, ಕೋಶಾಧಿಕಾರಿಯಾಗಿ ಶಾನೂರ್ ಮೊಗೇರ್, ಸದಸ್ಯರಾಗಿ ಫಾರೂಕ್ ನದಾಫ್, ರಿಯಾಜ್ ಖಾಲೆಖಾನ್, ಮೊಹಮ್ಮದ್ ಗೌಸ್ ನದಾಫ್, ಹುಸೇನ್ ಜಮಾದಾರ್, ಮುಸ್ತಕೀಂ ಚೌಧರಿ, ಮೆಹಬೂಬ್ ನೇವಾರ್ ಅವರನ್ನು 3 ವರ್ಷದ ಅವಧಿಗೆ ಆಯ್ಕೆ ಮಾಡಲಾಯಿತು. ರಾಜ್ಯ ಕಾರ್ಯದರ್ಶಿ ರಂಜಾನ್ ಕಡಿವಾಲ್ ಸಮಾರೋಪ ಭಾಷಣ ಮಾಡಿದರು. ವುಮೆನ್ ಇಂಡಿಯಾ ಮೂವ್ಮೆಂಟ್ ಜಿಲ್ಲಾ ಅಧ್ಯಕ್ಷೆ ದಾದಿಮಾ ಖಾಲೆಖಾನ್, ಪ್ರಧಾನ ಕಾರ್ಯದರ್ಶಿಯಾಗಿ ಯಾಸ್ಮೀನ್ ಅಲ್ಲಾ ಖಾನ್, ಜಿಲ್ಲಾ ಸಮಿತಿ ಸದಸ್ಯರು ಹಾಗೂ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇಕ್ರಾ ನ್ಯೂಸ್, ಮುಧೋಳ.